ಸ್ನೇಹಿತರೆ ನಮಸ್ಕಾರ. ಈಗ ನಾನು ನಿಮ್ಮ ಮುಂದೆ ಇಡುವಂಥ ಈ ಸುದ್ದಿ ಕೇಳಿ ಬಹುಶಃ ನಿಮಗೆ ಅಚ್ಚರಿ ಆಗ್ಬೋದು, ಶಾಕ್ ಆಗ್ಬೋದು. ಅದರಲ್ಲೂ ಕೂಡ ಕನ್ನಡ ಚಿತ್ರರಂಗದ ಸಾಕಷ್ಟು ಜನ ಕಲಾವಿದರಿಗೆ ಈ ಸುದ್ದಿ ಅಚ್ಚರಿಯನ್ನು ಮೂಡಿಸಿದೆ ಮತ್ತು ವೆರಿ ಶಾಕಿಂಗ್ ಮತ್ತು ಸರ್ಪ್ರೈಸಿಂಗ್. ಅದರಲ್ಲೂ ಕೂಡ ಈ ನಿರ್ಮಾಪಕರಿಗಿದೆಯಲ್ಲ, ಮುಗಿತು ಕಥೆ ಅನ್ನುವಂತಹ ಒಂದು ತೀರ್ಮಾನಕ್ಕೆ ಬಂದಂತಾಗಿದೆ. ಜೊತೆಗೆ ಅವರು ಕೂಡ ಏನು ಮಾತನಾಡ್ತಿದ್ದಾರೆ ಅಂತ ಹೇಳಿದ್ರೆ, ಇದೇ ರೀತಿ ಆದರೆ ಮುಂದೆ ಕಷ್ಟ ಇದೆ ಅಂಥೇಳಿ. ಕಾರಣ ಕಾಂತಾರ ಚಾಪ್ಟರ್ 1ಗೆ ರಿಷಬ್ ಶೆಟ್ಟಿಗೆ ಕೊಟ್ಟಿರುವಂಥ ಸಂಭಾವನೆ ಬಗ್ಗೆ ಚರ್ಚೆ ಆಗ್ತಿರುವಂಥದ್ದು. ಕಾಂತಾರ ಈಗಾಗಲೇ ಯಾವ ಪರಿಪ್ರಮಾಣದಲ್ಲಿ ಹೆಸರನ್ನು ಮಾಡಿದೆ ಮತ್ತು ಯಾವ ಪರಿಪ್ರಮಾಣದಲ್ಲಿ ದಾಖಲೆಯನ್ನು ನಿರ್ಮಾಣ ಮಾಡಿದೆ ಅನ್ನೋದು ನಿಮಗೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂಥ ವಿಚಾರನೇ. ವೆರಿ ಸರ್ಪ್ರೈಸಿಂಗ್, ವೆರಿ ಶಾಕಿಂಗ್ ಅಂತಲೂ ಕೂಡ ಹೇಳ್ಬೋದು ಆ ಇನ್ಕಮ್. ಆದರೆ ಈಗ ಇರುವಂಥ ವಿಚಾರ ಏನು ಅಂತ ಹೇಳಿದರೆ, ಆಯಿತು ಕಾಂತಾರ ಈ ಮಟ್ಟಕ್ಕೆ ಸಕ್ಸಸ್ ಆಯಿತು, ಎಲ್ಲದೂ ಕೂಡ ಆಯಿತು. ಆದರೆ ಮತ್ತೊಂದು ಸಂಗತಿ ಏನಂತ ಹೇಳಿದ್ರೆ, ಕಾಂತಾರ ಸಕ್ಸಸ್ ಆದ ಬಳಿಕ ಈಗ ಮತ್ತೊಂದು ಸಿನಿಮಾ ಅದೇ ಪರಿಪ್ರಮಾಣದಲ್ಲಿ ಸಕ್ಸಸ್ ಆಗುತ್ತೆ ಅಂತೇಳಿ ನೀವು ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ. ಈಗ ನೋಡಿ, ಯಾವುದೇ ಪ್ರೀಕ್ವೆಲ್ ಅಥವಾ ಸೀಕ್ವೆಲ್ ಸಿನಿಮಾಗಳು ಬಂತು ಅಂತ ಹೇಳಿದ್ರು ಕೂಡ ಆ ಮೊದಲ ಭಾಗ ಸಕ್ಸಸ್ ಆದಷ್ಟು ಎರಡನೇ ಭಾಗ ಸಕ್ಸಸ್ ಆಗುತ್ತೆ ಅಂತೇಳಿ ಹೇಳೋಕ್ಕಾಗಲ್ಲ. ಆದರೆ ಆ ನಿರೀಕ್ಷೆಗಳು ಮಾತ್ರ ಇದೆಯಲ್ಲ, ಅದರ 2ರಷ್ಟು ಮಾತ್ರ ಇರೋದು 100% ಸತ್ಯ. ಆ ನಿರೀಕ್ಷೆಗಳಲ್ಲಿ ₹1 ಆ ಕಡೆ ಈ ಕಡೆ ಆಯಿತು ಅಂತ ಹೇಳಿದ್ರು ಕೂಡ ಸಿನಿಮಾ ಪುಸ್ತಕ ಆಗೋದ್ರಲ್ಲಿ ಡೌಟೇ ಇಲ್ಲ. ಈಗಲೂ ಕೂಡ ಹಾಗೆ. ಈಗ ಕಾಂತಾರ ಪ್ರೀಕ್ವೆಲ್ ಅಥವಾ ಕಾಂತಾರ ಚಾಪ್ಟರ್ 1 ಸಿನಿಮಾದ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳಿದ್ದಾವೆ. ಸಾಕಷ್ಟು ಅಂತ ಹೇಳಿದ್ರೆ ಅದನ್ನು ಬಾಯಿ ಬಿಟ್ಟು ಹೇಳೋದಕ್ಕೆ ಸಾಧ್ಯವಿಲ್ಲ, ಆ ಪ್ರಮಾಣದಲ್ಲಿ ನಿರೀಕ್ಷೆಗಳಿದ್ದಾವೆ. ಅಟ್ ದಿ ಸೇಮ್ ಟೈಮ್ ಈ ಕಾಂತಾರ ಚಾಪ್ಟರ್ 1ಗೆ ರಿಷಬ್ ಪಡಿತಿರುವಂಥ ಸಂಭಾವನೆ ಬಗ್ಗೆನೂ ಕೂಡ ಅಷ್ಟೇ ಬದಲಾವಣೆ ಆಗಿದೆ ಮತ್ತು ನೀವ್ಯಾರು ಕೂಡ ಊಹೆಯನ್ನು ಕೂಡ ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲ. ಅಷ್ಟರ ಪ್ರಮಾಣದಲ್ಲಿ ಸಂಭಾವನೆ ಏರಿಕೆಯಾಗಿದೆ ಅಂತ ಹೇಳಿ. ಹಾಗಾದರೆ ಎಷ್ಟು ಏರಿಕೆ ಆಗಿದೆ, ಯಾಕೆ? ಇದು ರಿಷಬ್ ಶೆಟ್ಟಿಯ ಕೆರಿಯರ್ಗೆ ಯಾವ ರೀತಿಯಾದಂತಹ ಗ್ರೋತ್ ಕೊಡುತ್ತೆ ಅಥವಾ ಹೊಡೆತವನ್ನು ಕೊಡುತ್ತೆ? ಇದೇ ಕೆರಿಯರ್ ಅಥವಾ ಇದೇ ರೀತಿಯಾದಂಥ ಸಂಭಾವನೆಯನ್ನು ಇಟ್ಕೊಂಡು ನನ್ನ ಕೆರಿಯರನ್ನು ಮುಂದುವರಿಸ್ತೀನಿ ಅಂತೇಳಿ ಹೇಳಿದರೆ ಯಾವ ರೀತಿ ಹೊಡೆತವನ್ನು ಕೊಡ್ಬೋದು ನಿಮಗೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. 2022ರಲ್ಲಿ ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶನ ಮಾಡಿದಂತಹ ಕಾಂತಾರ ಪ್ಯಾನ್ ಇಂಡಿಯಾದಲ್ಲಿ ಸಕ್ಸಸ್ ಕಾಣುತ್ತಿದ್ದಂತೆ ಅವರ ವೃತ್ತಿ ಬದುಕು ಕೂಡ ಕಂಪ್ಲೀಟಾಗಿ ಬದಲಾಗಿ ಹೋಯಿತು. ರಾತ್ರಿ ಕಳೆದು ಹಗಲಾಗೋದ್ರೊಳಗೆ ರಾತ್ರೋರಾತ್ರಿ ರಿಷಬ್ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಬಿಡಿದ್ರು. ಜೊತೆಗೆ ರಿಷಬ್ ಕೂಡ ಬಹುಶಃ ಕಾಂತಾರ ಸಿನಿಮಾ ಮಾಡುವಂಥ ಸಂದರ್ಭದಲ್ಲಿ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಿರಲಿಲ್ಲ. ಅಂದರೆ ಈ ರೀತಿ ಒಂದು ಬದಲಾವಣೆನ ಈ ಸಿನಿಮಾ ನನಗೆ ಕೊಡುತ್ತೆ ಅಂತ ಹೇಳ್ಬಿಟ್ಟು. ಸ್ಮಾಲ್ ಬಜೆಟ್ ಸಿನಿಮಾ, ಚಿಕ್ಕ ಬಜೆಟ್ನ ಸಿನಿಮಾ ಇಷ್ಟು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗುತ್ತೆ ಅಂತ ಹೇಳಿ ಬಹುಶಃ ರಿಷಬ್ ಕನಸಿನಲ್ಲೂ ಕೂಡ ಆಲೋಚನೆ ಮಾಡಿಲ್ಲ. ಈಗ ಸ್ಮಾಲ್ ಬಜೆಟ್ ಸಿನಿಮಾಗಳು ಮಾಡುವ ಗೋಜಿಗೆ ಹೋಗ್ತಾ ಇಲ್ಲ. ಈಗ ಡಿವೈನ್ ಸ್ಟಾರ್ ಗ್ಲೋಬಲ್ ಸಿನಿಮಾವನ್ನು ಮಾಡುವಂಥ ಗುರಿಯನ್ನು ಇಟ್ಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಸಿದ್ಧ ಆಗ್ತಿರುವಂಥ ಸಿನಿಮಾನೇ ಚಾಪ್ಟರ್ 1. ಯಾವುದು? ಕಾಂತಾರ ಚಾಪ್ಟರ್ 1. ಕಾಂತಾರ ಈ ಮಟ್ಟಕ್ಕೆ ಸಕ್ಸಸ್ ಸಿಗ್ತದೆ ಅನ್ನುವಂಥದ್ದು ಬಹುಶಃ ರಿಷಬ್ ಶೆಟ್ಟಿಗೂ ಕೂಡ ಗೊತ್ತಿರಲಿಲ್ಲ, ವಿಜಯ್ ಕಿರಗಂದೂರಿಗೂ ಕೂಡ ಗೊತ್ತಿರಲಿಲ್ಲ, ಅಥವಾ ಇನ್ಯಾರಿಗೂ ಕೂಡ ಅರಿವು ಕೂಡ ಇರಲಿಲ್ಲ. ಆದರೆ ಲೋಕಲ್ ಕಂಟೆಂಟು ರಿಷಬ್ ಶೆಟ್ಟಿಯ ಕೈ ಹಿಡಿದಿತ್ತು, ದೈವದ ಅನುಗ್ರಹ ಸಿಕ್ಕಿತ್ತು. ಹೀಗಾಗಿ ರಿಲೀಸ್ಗೆ ರೆಡಿ ಆಗ್ತಿರುವಂಥ ಕಾಂತಾರ ಪ್ರೀಕ್ವೆಲ್ ಪ್ಯಾನ್ ಇಂಡಿಯಾವನ್ನು ಗಮನದಲ್ಲಿ ಇಟ್ಟುಕೊಂಡು ಮಾಡಿದಲ್ಲ, ಗ್ಲೋಬಲ್ ಸಿನಿಮಾ ಕಾನ್ಸೆಪ್ಟನ್ನು ಕೂಡ ಮಾಡಲಾಗಿದೆ. ಅಂದರೆ ಈಗ ಕೇವಲ ಪ್ಯಾನ್ ಇಂಡಿಯಾಗೆ ಮಾಡಿರುವಂಥ ಸಿನಿಮಾ ಅಲ್ಲ ಕಾಂತಾರ ಪ್ರೀಕ್ವೆಲ್, ಪ್ಯಾನ್ ಇಂಡಿಯಾನೂ ಕೂಡ ಅಲ್ಲ, ಗ್ಲೋಬಲ್ ವೈಸ್ ಸಿನಿಮಾ ಅಂಥೇಳಿ. ಅಂದರೆ ಕೇವಲ ಭಾರತಕ್ಕೆ ಮಾತ್ರ ಅಲ್ಲ, ಇಡೀ ವಿಶ್ವಕ್ಕೆ ಸೀಮಿತವಾಗಿರುವಂಥ ಸಿನಿಮಾ, ಇಡೀ ವಿಶ್ವನೇ ನೋಡಬಹುದಾಗಿರುವಂಥ ಸಿನಿಮಾ, ಆ ರೀತಿಯ ಮಾಡ್ತಿದ್ದಾರೆ ಅಂತೇಳಿ. ಇನ್ನೇನು ಕಾಂತಾರ ಚಾಪ್ಟರ್ 1 ಬಿಡುಗಡೆಗೆ ಕೆಲವು ತಿಂಗಳುಗಳು ಬಾಕಿ ಇದೆ. ಇನ್ನು ಡೇಸ್ ಕೌಂಟ್ ಮಾಡ್ಬೋದು, ತಿಂಗಳುಗಳು ಆ ರೀತಿ ಹತ್ತಿರ ಬರ್ತಿದೆ. ಇತ್ತೀಚೆಗೆ ಕಾಂತಾರ ಸಿನಿಮಾದ ನಿರ್ಮಾಣ ಸಂಸ್ಥೆ ಹೊಂಬಾಳೆ ಫಿಲ್ಮ್ಸು ಹೊಸ ಪೋಸ್ಟರನ್ನು ಕೂಡ ರಿಲೀಸ್ ಮಾಡಿತು. ಅಲ್ಲಿಂದ ರಿಷಬ್ ಶೆಟ್ಟಿಯ ಸಿನಿಮಾ ಸಿಕ್ಕಾಬಟ್ಟೆ ಸದ್ದು ಮಾಡೋದಕ್ಕೆ ಶುರು ಮಾಡಿದೆ. ಹಾಗೆ ರಿಷಬ್ ಶೆಟ್ಟಿ ಈ ಪ್ರೀಕ್ವೆಲ್ಗೆ ದುಬಾರಿ ಮೊತ್ತದ ಸಂಭಾವನೆಯನ್ನು ಕೂಡ ಪಡೆದಿದ್ದಾರೆ ಅನ್ನೋದು ಕೂಡ ಸುದ್ದಿ ಆಗ್ತಿದೆ ಅನ್ನೋದನ್ನು ಕೂಡ ಗಮನಿಸಲೇಬೇಕು, ಇಂಪಾರ್ಟೆಂಟು. ಕಾಂತಾರ ಮೆಗಾ ಹಿಟ್ ಆದ ಬಳಿಕ ರಿಷಬ್ ಶೆಟ್ಟಿಯ ಸಂಭಾವನೆ 2,400% ಹೆಚ್ಚಿಸಿಕೊಂಡಿದ್ದಾರೆ ಅಥವಾ ಹೆಚ್ಚಾಗಿದೆ ಎನ್ನುವಂಥ ಚರ್ಚೆ ಇಡೀ ಇಂಡಸ್ಟ್ರಿಯನ್ನೇ ತಲೆ ತಿರುಗುವಂತೆ ಮಾಡಿದೆ. ರಿಷಬ್ ಶೆಟ್ಟಿ ಇದೇ ಸಂಭಾವನೆಯನ್ನು ಇನ್ನು ಮುಂದೆನೂ ಕೂಡ ಪಡೆಯೋದು ಅಂತ ಆದರೆ ರಿಷಬ್ ಶೆಟ್ಟಿ ಕೇವಲ ಈ ರೀತಿಯಾದಂಥ ಹೊಂಬಾಳೆಯೋ ಇನ್ನೊಂದೋ ಮತ್ತೊಂದು ಅನ್ನುವಂತಹ ಸ್ಟಾರ್ ನಿರ್ಮಾಪಕರ ಜೊತೆಗೇನೆ ಕೆಲಸ ಮಾಡಬೇಕೇ ಹೊರತು ಸಾಮಾನ್ಯವಾದಂಥ ನಿರ್ಮಾಪಕರು ಯಾರೂ ಕೂಡ ಇಷ್ಟು ಸಂಭಾವನೆಯನ್ನು ಕೊಟ್ಟು ರಿಷಬ್ ಶೆಟ್ಟಿ ಹತ್ರ ಸಿನಿಮಾವನ್ನು ಮಾಡಿಸ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ಮಾತ್ರ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಯಾಕೆ ಅಂತ ಹೇಳಿದರೆ, ಬಾಲಿವುಡ್ನ ವೆಬ್ಸೈಟು ಕೋಯ್ ಮೋಯ್ ಅನ್ನುವಂತಹ ಒಂದು ವೆಬ್ಸೈಟ್ನಲ್ಲಿ ರಿಷಬ್ ಶೆಟ್ಟಿ ಕಾಂತಾರ ಚಾಪ್ಟರ್ 1ಗೆ ಪಡೆದಿರುವಂಥ ಸಂಭಾವನೆ ಬಗ್ಗೆ ವರದಿಯನ್ನು ಮಾಡಲಾಗಿದೆ.
ಕಾಂತಾರ ಸಿನಿಮಾಗೆ ರೈಟರ್ ಆಗಿ, ನಿರ್ದೇಶಕನಾಗಿ ಹಾಗೂ ಪ್ರಮುಖ ಪಾತ್ರಧಾರಿಯಾಗಿ ನಟಿಸಿದಂಥ ರಿಷಬ್ ಶೆಟ್ಟಿ 4 ಕೋಟಿ, ಕೇವಲ 4 ಕೋಟಿ ಸಂಭಾವನೆಯನ್ನು ಪಡೆದು ಇಲ್ಲಿ ನಟಿಸಿದರು, ಕೆಲಸವನ್ನು ಮಾಡಿದರು. ಆ ಸಿನಿಮಾ ಸುಮಾರು ಒಂದು 400 ಕೋಟಿಗೂ ಅಧಿಕ ಗಳಿಕೆಯನ್ನು ಕಾಣ್ತು. ಆದರೆ ಮೊದಲ ಸಿನಿಮಾಗೆ ರಿಷಬ್ ಶೆಟ್ಟಿಗೆ ಸಿಕ್ಕಂಥ ಸಂಭಾವನೆ 16% ಮಾತ್ರ. ಈ 400 ಕೋಟಿಯನ್ನು ಕಂಪೇರ್ ಮಾಡಿದಾಗ ಇಲ್ಲಿ ರಿಷಬ್ ಶೆಟ್ಟಿಗೆ ಆರಂಭದಲ್ಲಿ ಸಿಕ್ಕಿದ್ದು ಅಥವಾ ಮೊದಲ ಭಾಗದಲ್ಲಿ ಸಿಕ್ಕಿದ್ದು ಕೇವಲ 16% ಮಾತ್ರ. ಆಯಿತಾ? ಈಗ ಅದೇ ಕಾಂತಾರ ಚಾಪ್ಟರ್ 1 ಅಂದರೆ ಈಗೇನು ಶೂಟಿಂಗ್ ಆಗಿ ರಿಲೀಸ್ ಆಗೋದಕ್ಕೆ ಸಿದ್ಧವಾಗ್ತಿದೆ ನೋಡಿ, ಅದಕ್ಕೆ 2400% 2400% ಸಂಭಾವನೆ ಹೆಚ್ಚು ಪಡೆದಿದ್ದಾರೆ ಅಂಥೇಳಿ ವರದಿ ಮಾಡಿದ್ದಾರೆ. ಇದಕ್ಕೆ ಪ್ರೂಫ್ ಇದೆಯಾ ನೀವು ಕೇಳಿದ್ರೆ, ಯಾವ ಪ್ರೂಫು ಕೂಡ ಇಲ್ಲ, ಯಾವ ಚೆಕ್ಕು ಇಲ್ಲ, ಯಾವ ಡಾಕ್ಯುಮೆಂಟು ಕೂಡ ಇರೋದಿಲ್ಲ. ಜಸ್ಟ್ ಒಂದು ಅವ್ರದ್ದು ಸೋರ್ಸಸ್, ಆ ವೆಬ್ಸೈಟ್ನ ಸೋರ್ಸಸ್ ಮೂಲಕ ಅವರು ಸುದ್ದಿಯನ್ನು ಪ್ರಸಾರ ಮಾಡಿರುವಂಥದ್ದು. 2400 ಅಂತ ಹೇಳಿದರೆ ಸುಮಾರು 100 ಕೋಟಿ ರೂಪಾಯಿಯನ್ನು ರಿಷಬ್ ಶೆಟ್ಟಿ ಸಂಭಾವನೆ ರೂಪದಲ್ಲಿ ಪಡೆದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಅಲ್ಲದೆ ಕಾಂತಾರ 2025ರಲ್ಲಿ ತೆರೆ ಕಾಣಲಿರುವಂಥ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾಗಳಲ್ಲಿ ಒಂದು. ಹೀಗಾಗಿ ರಿಷಬ್ ಶೆಟ್ಟಿ ಈ 100 ಕೋಟಿಯನ್ನು ಪಡೆದಿದ್ದಾರೆ. 100 ಕೋಟಿಯನ್ನು ಪಡೆದಿರೋದ್ರಿಂದ ಸಹಜವಾಗಿ ನಿರೀಕ್ಷೆ ಕೂಡ ಡಬಲ್ ಆಗಿದೆ. ಹಾಗೆಯೇ ಈಗ ರಿಷಬ್ ಶೆಟ್ಟಿಯ ಮೇಲೆ ಒಂದಷ್ಟು ಜವಾಬ್ದಾರಿಗಳು ಕೂಡ ಹೆಚ್ಚು ಕೂತಿದೆ ಅನ್ನುವಂಥದ್ದು. ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ, ಇಲ್ಲಿ 2400% ಅಂತೇಳಿ ಹೇಳಿದ್ರೆ ಸುಮಾರು ಒಂದು 100 ಕೋಟಿ ರೂಪಾಯಿಯನ್ನು ರಿಷಬ್ ಶೆಟ್ಟಿ ಸಂಭಾವನೆ ರೂಪದಲ್ಲಿ ಪಡೆದುಕೊಳ್ತಿದ್ದಾರೆ. ಅಲ್ಲದೆ ಕಾಂತಾರ 2025ರಲ್ಲಿ ತೆರೆ ಕಾಣುವಂತಹ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ. ಇದ್ರ ಜೊತೆಗೆ ರಿಷಬ್ ಶೆಟ್ಟಿ ಕೂಡ ನಿರ್ಮಾಣ ಸಂಸ್ಥೆಗೆ ಪ್ರಾಫಿಟ್ ಶೇರಿಂಗ್ನಲ್ಲೂ ಕೂಡ ಅಗ್ರಿಮೆಂಟನ್ನು ಮಾಡ್ಕೊಂಡಿದ್ದಾರೆ. ಈ ಮೂಲಕ ಹೊಂಬಾಳೆ ಫಿಲ್ಮ್ಸು ಇನ್ನೂ 50 ಕೋಟಿ ರೂಪಾಯಿಯನ್ನು ರಿಷಬ್ ಶೆಟ್ಟಿಗೆ ನೀಡಬೇಕಾಗಬಹುದು. ಅದು ಸಿನಿಮಾ ಗಳಿಕೆಯ ಆಧಾರದ ಮೇಲೆ ನಿರ್ಧಾರ ಆಗ್ತದೆ. 50 ಕೊಡಬೇಕು, 10 ಕೊಡಬೇಕು, 100 ಕೊಡಬೇಕು, ಅದೇನು ನಿರ್ಧಾರ ಆಗುತ್ತೆ ಅದು ಕಲೆಕ್ಷನ್ ಮೇಲೆ, ಓವರಾಲಾಗಿ ಕಲೆಕ್ಷನ್ನು ಪ್ರಾಫಿಟ್ ಎಷ್ಟಾಗುತ್ತೆ ಅದರ ಮೇಲೆ. ಹಾಗಾಗಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಇದು. ಕಾಂತಾರಕ್ಕಿಂತ ಕಾಂತಾರ ಚಾಪ್ಟರ್ 1 ಅಷ್ಟೇ ದೊಡ್ಡ ಮಟ್ಟದಲ್ಲಿ ಅಥವಾ ಅದಕ್ಕಿಂತ ಹೆಚ್ಚೆ ಖರ್ಚಿನಲ್ಲಿ ನಿರ್ಮಾಣ ಆಗ್ತಿರುವಂಥ ಸಿನಿಮಾ, ಜೊತೆಗೆ ನಿರೀಕ್ಷೆಯನ್ನು ಹುಟ್ಟಿಸಿರುವಂಥ ಸಿನಿಮಾ. ಹೊಂಬಾಳೆ ಫಿಲ್ಮ್ಸು ಈ ಸಿನಿಮಾಗಾಗಿ ದುಬಾರಿ ಮೊತ್ತವನ್ನೇ ಹೂಡಿಕೆ ಮಾಡಿದೆ. ಈ ಬಾರಿ ಇನ್ನೂ ಕೂಡ ರಿಚ್ ಆಗಿ ಸಿನಿಮಾವನ್ನು ಮಾಡೋದಕ್ಕೆ ಹೊರಟಿರುವಂಥ ರಿಷಬ್ ಶೆಟ್ಟಿ ಈಗಾಗಲೇ ಕುತೂಹಲವನ್ನು ಕೆಳಿಸಿದ್ದಾರೆ. ದುಬಾರಿ ಆ್ಯಕ್ಷನ್, ಪೌರಾಣಿಕ ಹಿನ್ನೆಲೆ, ಕರಾವಳಿಯ ಸ್ಥಳೀಯ ಕಥೆಯನ್ನು ಮೇಲೆ ಎಲ್ಲವನ್ನು ಕೂಡ ಬೆಳಕು ಚೆಲ್ಲಬೇಕು. ಜೊತೆಗೆ ವಿಶೇಷವಾಗಿ ದೈವ ಮತ್ತು ದೈವಾರಾಧನೆಯ ಕಟ್ಟುಪಾಡುಗಳು ಏನಿದ್ದಾವೆ, ಜೊತೆಗೆ ಎಲ್ಲೂ ಕೂಡ ಆ ಒಂದು ಆಚರಣೆ ಸಂಪ್ರದಾಯಕ್ಕೆ ಕಿಂಚಿತ್ತೂ ಕೂಡ ಲೋಪ ಬರದ ಹಾಗೆ ನಡೆದುಕೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ತುಂಬ ಎಚ್ಚರಿಕೆಯನ್ನು ವಹಿಸಿ ಈ ಸಿನಿಮಾವನ್ನು ಮಾಡಿದ್ದಾರೆ ಅನ್ನೋದು ಈಗ ಸಿಗ್ತಿರುವಂಥ ಇನ್ಫಾರ್ಮೇಷನ್ಸು. ಇದರ ಜೊತೆಗೆ ಪ್ರಮುಖವಾಗಿ ರಿಷಬ್ ಶೆಟ್ಟಿ ಚಿಕ್ಕದೊಂದು ಗುಟ್ಟನ್ನು ಕೂಡ ಬಿಟ್ಟುಕೊಟ್ಟಿಲ್ಲ. ಅಂದರೆ ತುಂಬ ದೊಡ್ಡ ಸಿನಿಮಾವನ್ನು ಮಾಡಿದ್ರೂ ಕೂಡ ಎಲ್ಲೂ ಕೂಡ ಒಂದು ಪಿನ್ ಪಾಯಿಂಟ್ ಅಷ್ಟು ಕೂಡ ಲೀಕ್ ಆಗಬಾರ್ದು. ಚಿತ್ರದ ಚಿತ್ರೀಕರಣದ ಸಂದರ್ಭ ಆಗಿರ್ಬೋದು, ಜೊತೆಗೆ ಎಲ್ಲಾದರೂ ಒಂದು ಕಡೆ ಚಿಕ್ಕ ಸೀನ್ ಲೀಕ್ ಆಗೋದಾಗಬಾರ್ದು, ಯಾವುದು ಕೂಡ ಆಗಬಾರ್ದು ಅನ್ನೋಂಥ ಕಾರಣಕ್ಕೋಸ್ಕರ ತುಂಬ ಎಚ್ಚರಿಕೆಯನ್ನು ವಹಿಸಿದ್ದಾರೆ. ಹಾಗೆಯೇ ಕಲಾವಿದರ ತಂಡ ಇರ್ಬೋದು, ತಂತ್ರಜ್ಞರು ಇರ್ಬೋದು, ಸುಮಾರು ಒಂದು 3,500 ಮಂದಿ ಪ್ರತಿದಿನ ಕೂಡ ಈ ಸಿನಿಮಾಗಾಗಿ ದುಡಿದಿದ್ದಾರೆ. ಹೀಗಾಗಿ ದುಬಾರಿ ವೆಚ್ಚದಲ್ಲಿ ನಿರ್ಮಾಣ ಆಗಿರುವಂತಹ ಪ್ಯಾನ್ ವರ್ಲ್ಡ್ ಸಿನಿಮಾ ಆಗಿರುವಂತಹ ಕಾಂತಾರ ಪಾರ್ಟ್ 1ಗೆ ಒಂದು ರಿಷಬ್ ಶೆಟ್ಟಿ ಪಡಿತಿರುವಂಥ ಸಂಭಾವನೆ ಮತ್ತು ಇದು ರಿಷಬ್ ಶೆಟ್ಟಿಯ ಮೇಲೆ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನು ಕೂಡ ನಾವಿಲ್ಲಿ ಆಲೋಚನೆ ಮಾಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಇವತ್ತಿಗೆ 100 ಕೋಟಿ ರಿಷಬ್ ಶೆಟ್ಟಿ ಪಡ್ಕೊಂಡು ಈ ಸಿನಿಮಾವನ್ನು ಮಾಡಿದ್ರು ಅಂತ ಇಟ್ಕೊಳ್ಳಿ, ಮುಂದೆ ಕತೆ ಏನು? ರಿಷಬ್ ಶೆಟ್ಟಿಗೆ ಮುಂದೇನೂ ಕೂಡ 100, 120, 110 ಕೋಟಿ, 101 ಕೋಟಿ ಈ ರೀತಿ ಸಂಭಾವನೆ ಸಿಗುತ್ತೆ. ದೇವರನ್ನ ಸಿಗಲ್ಲ ರೀ, ಆಗಲ್ಲ. ಅಷ್ಟು ಸಂಭಾವನೆ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಸುಮ್ಮನೆ ಇವತ್ತಿಗೆ ರಿಷಬ್ ಶೆಟ್ಟಿಗೆ ಅಷ್ಟೇ ಡಿಮ್ಯಾಂಡ್ ಇದೆ ಅಂತೇಳಿ ತೋರಿಸ್ಕೊಂಡು ಬಿಲ್ಡಪ್ ಕೊಟ್ಟಿದ್ದು ಕೂಡ ಬಹುಶಃ ನಾಳೆ ಉಲ್ಟಾ ಹೊಡಿಬೋದು. ಯಾವ ಸಿನಿಮಾನೂ ಕೂಡ ಆಫರೇ ಬರದೇ ಇರ್ಬೋದು. ಅವನಿಗೆ ಯಾವನ ಗುರು 100 ಕೋಟಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಿರ್ಮಾಪಕರು ಸಾಹಸಕ್ಕೆ ಹೋಗದೆ ಇದ್ರೂ ಕೂಡ ಇರ್ಬೋದು. ಕೆಲವು ಸಲ ಕೆಲವೊಂದು ಈ ರೀತಿಯಾದಂತಹ ಸುದ್ದಿಗಳಿದಾವಲ್ಲ, ಇದು ಎಷ್ಟು ಒಳ್ಳೆಯದೋ ಅಷ್ಟೇ ಕೆಟ್ಟದೋ. ಹಾಗಾಗಿ ಇದ್ರ ಬಗ್ಗೆ ರಿಷಬ್ ಮುಂದೆ ಬಹುಶಃ ಕ್ಲಾರಿಟಿನೂ ಕೂಡ ಕೊಡ್ಬೋದೇನೋ, ಅಥವಾ ರಿಷಬ್ ಇದಕ್ಕೆ ಆಲ್ಟರ್ನೇಟಿವ್ ಆಗಿ ಬೇರೆ ಒಂದೇನಾದರೂ ಚಾಣಕ್ಯತನದ ಮೂಲಕ ಉತ್ತರವನ್ನು ಕೂಡ ಕೊಡ್ಬೋದು. ಸ್ಮಾರ್ಟ್, ಆ ವಿಚಾರದಲ್ಲಿ ರಿಷಬ್ ತುಂಬ ಸ್ಮಾರ್ಟ್ ಅನ್ನೋದ್ರಲ್ಲಿ ಡೌಟ್ ಇಲ್ಲ. ವಾಟ್ ಎವರ್ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ರಿಷಬ್ಗೆ ಕೊಡ್ತಿರುವಂಥ ಸಂಭಾವನೆ ಬಗ್ಗೆ ಮತ್ತು ಕಾಂತಾರದ ಬಗ್ಗೆ ಇರುವಂಥ ನಿರೀಕ್ಷೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.